ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬಾಣಂತನದ ಒಂದು ವಿಡಿಯೋನಲ್ಲಿ ಫಸ್ಟ್ ವ್ಲಾಗ್ನ ಮಾಡ್ತಾ ಇದ್ದೀನಿ ಇವತ್ತು. ಡೆಲಿವರಿ ಆದಮೇಲೆ ಸೊ ಪಾಪುಗೆ ಫೀಡ್ ಆಯಿತು, ಅವಳು ಮಲ್ಕೊಂಡಿದ್ದಾಳೆ. ಬೆಳಗ್ಗೆ ಒಂದು 10 o'clock ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮಾರ್ನಿಂಗ್ ಬೇಗ ಇದ್ದೆ, ಲೇಟಾಗಿ ಇದ್ದೆ ಅಂತ ಏನು ಹೇಳೋದಕ್ಕಾಗಲ್ಲ. ಯಾಕೆಂದರೆ ಎವ್ರಿ 2 hours ಒಂದ್ಸಲ ಖಂಡಿತ ಎದ್ದೇಳಲೇಬೇಕು. ಬಿಕಾಸ್ ಪಾಪುಗೆ ಫೀಡ್ ಮಾಡಿಸ್ಬೇಕು ಕರೆಕ್ಟಾಗಿ. ಬೇಬಿ 1.8 kg ಪ್ರೀಮೆಚೂರ್ ಬೇಬಿ ಆಗಿರೋದ್ರಿಂದ ಸೊ ಮಗುಗೆ ಸಕ್ಕಿಂಗ್ ಕೆಪಾಸಿಟಿ ಸ್ವಲ್ಪ ಕಡಿಮೆ ಇದೆ. ಅಂದರೆ ಅವಳು ಫುಲ್ ಕಂಪ್ಲೀಟಾಗಿ ಅವಳು ಎದ್ದಿದ್ದಾಗ ಅವಳೇನೆ ಹಾಲನ್ನ ಕುಡಿತಾಳೆ ಸಕ್ ಮಾಡಿ. ನಾನು ಎಕ್ಸ್ಟ್ರಾ ಹಾಲನ್ನ ಪಂಪ್ ಮಾಡಿ ಅವಳಿಗೆ ಕೊಡ್ತೀನಿ. ಡೇ ಟೈಮ್ನಲ್ಲಿ ಆಲ್ಮೋಸ್ಟ್ ಕಂಪ್ಲೀಟ್ಲಿ ಅವಳು ಮಲ್ಗೆ ಇರ್ತಾಳೆ, ಎದ್ದೇಳೋದಿಲ್ಲ. ಸೊ ಅವಾಗ ಕಂಪ್ಲೀಟಾಗಿ ನಾನು ಈ ರೀತಿಯಾಗಿ ಬ್ರೇಸ್ಟ್ ಪಂಪ್ನಲ್ಲಿ ಪಂಪ್ ಮಾಡಿ ಒಳ್ಳೆನಲ್ಲಿ ಅವಳಿಗೆ ಹಾಲನ್ನ ಕೊಡ್ತೀನಿ. ಸೊ ಹಾಲು ಎಷ್ಟು ಕುಡಿತಾಳೆ ಅಂತ ಏನು ಲೆಕ್ಕ ಹಾಕೋದಿಲ್ಲ. ಅವಳಿಗೆ ಯಾವಾಗ ಸಾಕಾಗುತ್ತೆ ಕಂಪ್ಲೀಟಾಗಿ ಅವಾಗ ಅವಳೇನೆ ಅದನ್ನು ಬೇಡ ಅಂತ ಕೈಯಲ್ಲಿ ತೋರಿಸ್ತಾಳೆ ಅಥವಾ ವಾಪಸ್ ಉಗಿತಾಳೆ ಹಾಲನ್ನು. ಸೊ ಅವಾಗ ಸ್ಟಾಪ್ ಮಾಡ್ತೀನಿ. ಹಾಲನ್ನ ಕುಡಿಸಿದ್ಮೇಲೆ ಮಗುನ ತೇಗಿಸಿ ಮಲಗಿಸೋದು ತುಂಬಾ ಇಂಪಾರ್ಟೆಂಟು. ಒಂದು 2 minutesಲ್ಲಿ ತೆಗಲಿಲ್ಲ ಅಂತ ಹೇಳಿ ಯಾವ ತೆಗ್ತಾ ಇಲ್ಲ ಮಗು ಅಂತ ಹೇಳಿ ಆರಾಮಾಗಿ ಮಲಗಿಸ್ಬಿಟ್ರೆ ಅದು ವಾಮಿಟ್ ಆಗೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ನನ್ನ ಮಗ ಗಲಾಟೆ ಮಾಡ್ತಾ ಇದ್ದಾನೆ. ಇಬ್ಬರನ್ನು ಮೇಂಟೈನ್ ಮಾಡೋದು ಕಷ್ಟನೇ. ಇದರಲ್ಲಿ ಅವ್ರ ಅಜ್ಜಿ ಜೊತೆಯಲ್ಲಿ ಸ್ವಲ್ಪ ಅಡ್ಜಸ್ಟ್ ಆಗಿರೋದ್ರಿಂದ ಆಲ್ಮೋಸ್ಟ್ ಅಜ್ಜಿ ಜೊತೆನಲ್ಲೇ ಇರ್ತಾನೆ ಅವನು ಹೊರಗಡೆ. ಅವನು ಯಾವ ರೀತಿ ಇರ್ತಾನೆ ಅಂತ ಹೇಳಿ ಫುಲ್ ಡೇ ವ್ಲಾಗ್ನ ಮಾಡ್ತೀನಿ ನೆಕ್ಸ್ಟು. ಬೇಬಿಗೆ ಯಾವುದೇ ಒಂದು ಫಾರ್ಮುಲಾ ಮಿಲ್ಕ್ನ ಕೊಡ್ತಾ ಇಲ್ಲ. ಇನ್ ಕೇಸ್ ಅವಳು ಏನಾದರೂ ಅವರ್ಲಿ ಒನ್ಸ್ ಫೀಡ್ನ ತೊಗೊಂಡು ಇಲ್ಲ ವಾಮಿಟ್ನ ಮಾಡಿ ಹಾಲು ಇವಾಗಿನೂ ಕುಡ್ದಿರ್ತಾಳೆ, ವಾಂತಿ ಮಾಡಿರ್ತಾಳೆ, ಹಾಲು ಖಾಲಿಯಾಗಿರುತ್ತೆ ಅಲ್ವಾ, ಅಂಥ ಟೈಮ್ನಲ್ಲಿ ಒಂದು ಸಲ ಯೂಸ್ ಮಾಡ್ತೀನಿ ಅಷ್ಟೇ. ಲ್ಯಾಕ್ಟೋಜನ್ ಪ್ರೋ 1 ಅಂತ ಹೇಳಿಕೊಟ್ಟಿದ್ರು ನನಗೆ, ನೆಸ್ಲೆ ಕಂಪ್ನಿದು. ಈ ಒಂದು ಫಾರ್ಮುಲಾ ಮಿಲ್ಕ್ನ ಆ ಟೈಮ್ನಲ್ಲಿ ಯೂಸ್ ಮಾಡ್ತೀನಿ. ಆಲ್ಮೋಸ್ಟ್ ಬಾಕ್ಸ್ ಫುಲ್ಲೇ ಇದೆ. ಅಲ್ಲಿದ್ದಾಗ NICUನಲ್ಲಿದ್ದಾಗ ಅವರು ಸಿಸ್ಟರ್ಸ್ ಏನಿದ್ದಾರೆ ನರ್ಸ್ಗಳು, ಅವರು ಯೂಸ್ ಮಾಡಿದ್ದು. ಅದನ್ನು ಬಿಟ್ಟರೆ ನಾನು ಈ ರೀತಿಯಾಗಿ ಯಾವಾಗಾದರೂ ತುಂಬ ನೆಸೆಸಿಟಿ ಇದ್ದರೆ ಮಾತ್ರ ಯೂಸ್ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ. ಯಾಕಂದರೆ ಹಾಲು ಜಾಸ್ತಿ ಬರ್ತಾ ಇರೋದ್ರಿಂದ ನಾನೇನಾದರೂ ಫಾರ್ಮುಲಾ ಮಿಲ್ಕ್ನ ಕೊಟ್ಬಿಟ್ಟು ಆರಾಮಾಗಿ ಬೇಗ ಅದನ್ನು ಕುಡಿಸ್ಬಿಟ್ಟು ಮಲ್ಕೊಳ್ಳೋಣ ಅಂತ ಅಂದ್ಕೊಂಡ್ರು ನನಗೇನೆ ಬ್ರೀಸ್ಟ್ ಪೇನ್ ಬರುತ್ತೆ. ಸೊ ಹಾಗಾಗಿ ಕಂಪ್ಲೀಟಾಗಿ ನಾನು ಹಾಲನ್ನ ತೆಗಿಲೇಬೇಕು. ಸೊ ಎವ್ರಿ 2 hours ಒಂದ್ಸಲ ತೆಗಿತೀನಿ. ನೈಟ್ ಟೈಮ್ನಲ್ಲಿ ಇವಾಗ ತೆಗ್ದಿರೋಂಥ ಹಾಲನ್ನ ಕುಡಿಸಿ ಆದಮೇಲೆ ಅಂದರೆ ಒಂದು ನೆಕ್ಸ್ಟ್ 2 hours ಒಂದ್ಸಲ ಅದನ್ನೇ ಕುಡಿಸ್ತೀನಿ. ಈ ಒಂದು ಬ್ರೀಸ್ಟ್ ಮಿಲ್ಕು ರೂಮ್ ಟೆಂಪರೇಚರ್ನಲ್ಲಿ 3 hours ಇರುತ್ತೆ ರೂಮ್ ಟೆಂಪರೇಚರ್ನಲ್ಲಿ. ಸೊ ಏನೂ ಪ್ರಾಬ್ಲಮ್ ಇರೋದಿಲ್ಲ. 2 to 3 hours ಅಂತೂ ಏನೂ ಆಗೋದಿಲ್ಲ. ಸೊ 2 hours ಆಗುತ್ತಲ್ವ, ಆ ಟೈಮ್ ಏನೂ ತೊಂದರೆ ಇಲ್ಲ ಅಂತ ಹೇಳಿ ಅದನ್ನು ಆ ರೀತಿ ಮಾಡ್ತೀನಿ. ನೈಟ್ ಟೈಮ್ನಲ್ಲಿ ಮಾತ್ರ. ಡೇ ಟೈಮ್ನಲ್ಲಿ ಎವ್ರಿ 2 hours ಒಂದ್ಸಲ ಕೊಡ್ತೀನಿ. ನೈಟಲ್ಲಿ ಅವಳು ಎಷ್ಟು ಕುಡಿತಾಳೋ ಅಷ್ಟನ್ನು ಕೂಡಿಸಿ ಅದಾದಮೇಲೆ ಫುಲ್ ಕಂಪ್ಲೀಟಾಗಿ ಮತ್ತೆ ಬ್ರೀಸ್ಟ್ ಪಂಪ್ನಲ್ಲಿ ತೆಗೆದು ನಾನು ಮಲ್ಕೊಳ್ಬೇಕಾಗುತ್ತೆ. ಸೊ ಇವಾಗ ಬೆಳಗ್ಗೆ ಏನು ತಿಂಡಿನ ತಿಂದೆ ಅಂದರೆ ಏನೂ ತಿಂಡಿನ ತಿಂದಿಲ್ಲ. ಬ್ರಷ್ ಮಾಡಿ 1 cup ಆಫ್ ಕಾಫಿ, 1 ರಸ್ಕ್, 1 ಬ್ರೆಡ್ ಇದಿಷ್ಟನ್ನು ಕೊಡ್ತಿದ್ದಾರೆ. ಸೊ ಅದೇನೇ ಹೊಟ್ಟೆ ತುಂಬುತ್ತೆ. ಯಾಕೋ ತುಂಬ ಏನು ತಿನ್ನಬೇಕು ಅನ್ಸೋದಿಲ್ಲ ತಿಂಡಿ ಏನಾದರೂ. ಇನ್ನು ಮಧ್ಯಾಹ್ನಕ್ಕೇ ಏನಾದರೂ ಊಟ ಅಥವಾ ತಿಂಡಿ ಏನು ಕೊಡ್ತಾರೆ ಅದನ್ನು ತಿಂತೀನಿ. ಸೊ ಇವತ್ತು ಸಬ್ಸಿಗೆ ಸೊಪ್ಪಿನ ಕಿಚಡಿನ ಮಾಡ್ತಿದ್ದಾರೆ, ಅದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ ಬ್ಲಾಗ್ನಲ್ಲಿ. ಸದ್ಯಕ್ಕೆ ಈಗ ನಾನು ಸ್ನಾನಕ್ಕೆ ಹೊರಟಿದ್ದೀನಿ. ಸ್ನಾನ ಮುಗಿಸ್ಕೊಂಡು ಬಂದು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸ್ನಾನ ಮುಗೀತು.
ಸ್ನಾನ ಎಲ್ಲ ಮುಗೀತು. ಸೊ ಸ್ನಾನ ಆದಮೇಲೆ ಸಿ ಸೆಕ್ಷನ್ ಆಗಿರೋಂಥವ್ರು ಖಂಡಿತ ಕ್ಲೀನಾಗಿ ಒಂದು ಆ ಗಾಯದ ಮೇಲೆ ಒಂದು ಕಾಟನ್ ಬಟ್ಟೆಯಿಂದ ನೀಟಾಗಿ ಒರೆಸ್ಕೊಂಡು ಅದನ್ನು ಡ್ರೈ ಮಾಡಿಕೊಂಡು ಅದಾದಮೇಲೆ ಏನು ಕೊಟ್ಟಿರ್ತಾರೆ ಆ ಒಂದು ಆಯಿಂಟ್ಮೆಂಟನ್ನು ನೀಟಾಗಿ ರೆಗ್ಯುಲರ್ ಆಗಿ ಹಚ್ಕೊಳ್ಬೇಕು. ಡೈಲಿ ನೀಟಾಗಿ ಅದನ್ನು ವಾಶ್ ಮಾಡ್ಕೊಳ್ಳೇಬೇಕು, ಇಲ್ಲಾಂದರೆ ಇನ್ಫೆಕ್ಷನ್ ಆಗೋವಂಥ ಚಾನ್ಸಸ್ ಇರುತ್ತೆ. ನಾನು ಲಾಸ್ಟ್ ಟೈಮಲ್ಲಿ ಏನು ಮಾಡಿದ್ದೆ ಅಂದರೆ ಈ ಒಂದು ಆಯಿಂಟ್ಮೆಂಟನ್ನು ರೆಗ್ಯುಲರ್ ಆಗಿ ಹಚ್ಕೊಂಡೇ ಇರಲಿಲ್ಲ. ಯಾಕಂದರೆ ನಾನು ಅಲ್ಲಿ ಬೆಳಗ್ಗೆ ಎದ್ದೇಳ್ತಿದ್ದಂಗೆ ಖಂಡಿತ ಅಲ್ಲಿ 2 ಅವರ್ಸ್ ಒಂದ್ಸಲ ಮಗುಗೆ ಹಾಲನ್ನ ಪಂಪ್ ಮಾಡಿ ಕೊಡಬೇಕಿತ್ತು. ಮತ್ತು ಮಾರ್ನಿಂಗ್ KMC ಕೊಡ್ಲಿಕ್ಕೆ ಹೋಗಬೇಕಿತ್ತು, ಮಧ್ಯಾಹ್ನ ಡಾಕ್ಟರ್ ಮೀಟ್ ಮಾಡ್ಲಿಕ್ಕೆ ಹೋಗಬೇಕಿತ್ತು, ಮತ್ತು ಸಾಯಂಕಾಲ ಒಂದು 5 o'clock ಮತ್ತೆ KMC ಕೊಡೋದಕ್ಕೆ ಹೋಗಬೇಕಿತ್ತು. ಈ ಎಲ್ಲ ಇದರಲ್ಲಿ ನಾನು ಅದನ್ನು ಮರ್ತೇ ಬಿಡ್ತಾ ಇದ್ದೆ. ತುಂಬ ಸಲ ಮರ್ತೋಗ್ತಿದ್ದೆ, ರೆಗ್ಯುಲರ್ ಆಗಿ ಯೂಸ್ ಮಾಡೋಕ್ಕಾಗ್ತಾ ಇರಲಿಲ್ಲ. ನನಗೆ ಕಿಲಾಯ್ಡ್ಸ್ ಅಂತ ಹೇಳಿ ಆಗಿತ್ತು, ಒಂದು ಇನ್ಫೆಕ್ಷನ್. ಅದು ಕೂಡ ಅದು ತುಂಬಾ ಇಚ್ಚಿಂಗ್ ಆಗುತ್ತೆ. ಅದಕ್ಕೆ ಏನು ಟ್ರೀಟ್ಮೆಂಟ್ ಏನಿಲ್ಲ ಅನಿಸುತ್ತೆ. ಡಾಕ್ಟರ್ನ ಕೇಳಿದ್ದಕ್ಕೆ ಏನೂ ಟ್ರೀಟ್ಮೆಂಟ್ ಇಲ್ಲ, ಬೇರೆ ಒಂದು ಮತ್ತೆ ಕ್ರೀಮನ್ನು ಕೊಟ್ಟಿದ್ರು ಹಚ್ಕೊಳ್ಳೋದಕ್ಕೆ, ಆಯಿಂಟ್ಮೆಂಟನ್ನು. ಸೊ ಅದನ್ನು ಹಚ್ಕೊಂಡ್ರು ಕೂಡ ಅಷ್ಟೇ ಅದು ಇಚ್ಚಿಂಗ್ ಏನಿದೆ ಅದೇನು ಕಡಿಮೆ ಆಗಿರಲಿಲ್ಲ ನನಗೆ. ಅವರು ಹೇಳಿದ್ರು ನೆಕ್ಸ್ಟ್ ಟೈಮ್ ಡೆಲಿವರಿ ಆದಾಗ, ಸಿ ಸೆಕ್ಷನ್ ಆದಾಗ ಆ ಒಂದು ಏನು ಕಿಲಾಯ್ಡ್ಸ್ ಆಗಿದೆ ಅದನ್ನು ಕಟ್ ಮಾಡಿ ತೆಗಿತೀವಿ, ಅಷ್ಟೇ ಸೊಲ್ಯೂಷನ್ನು. ನೆಕ್ಸ್ಟ್ ಟೈಮ್ ಈ ಥರ ಆಗದೆ ಇರೋ ಥರ ನೋಡ್ಕೊಳ್ಬೇಕು, ನೀಟಾಗಿ ಗಾಯನ ಕ್ಲೀನಾಗಿ ಇರಿಸ್ಕೊಳ್ಬೇಕು ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ಈ ಸಲ ಆ ಮಿಸ್ಟೇಕ್ ಆಗಬಾರ್ದು, ಯಾಕಂದರೆ ಮತ್ತೆ ನನಗೇನು ಸಿ ಸೆಕ್ಷನ್ ಆಗೋದಿಲ್ಲ ಅದನ್ನು ಕಟ್ ಮಾಡಿ ಕ್ಲೀನಾಗಿ ತೆಗಿತಾರೆ ಅಂತ ಹೇಳೋದಕ್ಕೆ. ಅದಕ್ಕೋಸ್ಕರ ಈ ಸಲ ನೆಗ್ಲೆಕ್ಟ್ ಮಾಡಬಾರ್ದು ಅಂತ ಹೇಳಿ ಅದಕ್ಕೆ ಒಂದು ಅಲಾರಾಮ್ ಸೆಟ್ ಮಾಡ್ಕೊಂಡಿದ್ದೀನಿ. ಅದೇ ಟೈಮಲ್ಲಿ ಹೋಗಿ ಸ್ನಾನ ಮುಗಿಸ್ಕೊಂಡು ಆಯಿಂಟ್ಮೆಂಟನ್ನು ಹಚ್ಕೊಂಡ್ಬಿಡ್ತೀನಿ. ಸೊ ಪಾಪು ಇನ್ನೂ ಮಲಗಿದ್ದಾಳೆ. ಇದು ನೋಡ್ಬೋದು ನೀವು, ಈ ಒಂದು ಬೆಡ್ ಏನಿದೆ ಇದಕ್ಕೆ ಮಸ್ಕಿಟೋ ನೆಟ್ ಇದೆ. ಸೊ ಇದಂತೂ ತುಂಬಾ ಹೆಲ್ಪ್ಫುಲ್ಲು. ತುಂಬ ಇನ್ಸೆಕ್ಟ್ಗಳು ಅಂದರೆ ಏನೇನೋ ನೊಣ ಆಗಿರ್ಬೋದು, ಸೊಳ್ಳೆ ಆಗಿರ್ಬೋದು, ನಮ್ಮನೆ ಹತ್ರ ಸ್ವಲ್ಪ ಕಣಜ ಅಂತ ಏನು ಕರೀತಾರೆ ಅದು ತುಂಬ ಜಾಸ್ತಿ ಇದೆ. ಹಾಗಾಗಿ ಪ್ರತಿ ಸಲ ಅವಳನ್ನ ಇದ್ರೊಳಗಡೆ ಹಾಕ್ತೀನಿ, ಹಾಸಿಗೆ ಮೇಲೆ ಕೂಡ ಹಾಕಿ ಬಿಡೋದಿಲ್ಲ. ತುಂಬಾ ಭಯ ಆಗುತ್ತೆ, ತುಂಬ ಸೇಫ್ ಆಗಿರುತ್ತೆ. ಸೊ ಇದನ್ನು ನಾನು ಆಫ್ಲೈನಲ್ಲೇ ತೊಗೊಂಡಿದ್ದು, MG ರೋಡ್ ತುಮಕೂರಿನಲ್ಲಿ. ಸೊ 1200 ಏನೋ ಪೇ ಮಾಡಿದ್ವಿ. ಸ್ವಲ್ಪ ದೊಡ್ಡ ಸೈಜ್ ತೊಗೊಂಡಿದ್ದೆ, ಅಂದರೆ ಬೇಬಿ ಸ್ವಲ್ಪ ದೊಡ್ಡದಾಗ್ತಾ ಒಂದು 8 monthsವರೆಗೂ ಯೂಸ್ ಮಾಡ್ಬೋದು. ಪ್ರೇಯಾಂಶು ತುಂಬ ಸಣ್ಣ ಇದ್ದಿದ್ದರಿಂದ ಅವನಿಗೆ ಆಲ್ಮೋಸ್ಟು 1 yearವರೆಗೂ ಯೂಸ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ನಾರ್ಮಲ್ ಆಗಿರೋ ಬೇಬೀಸು ಒಂದು 7 monthsವರೆಗೂ ಯೂಸ್ ಮಾಡ್ಬೋದು, 7 to 8 months. ತುಂಬ ದೊಡ್ಡದಾಗಿದೆ, ಲೆಂತ್ ಇದೆ. ಹಾಂ ಸರಿ ಬಂದೆ. ಸೊ ಇವಾಗ ಪಾಪುಗೆ ಸ್ನಾನ ಮಾಡಿಸ್ಬೇಕು. ಸೊ ಕೆಂಡನ ಹಾಕಿದ್ದಾರೆ, ಟ್ರೆಡಿಷ್ನಲ್ ಮೆಥಡಲ್ಲಿ ಸ್ನಾನ. ತಲೆಗೆ ಮಾಡಿಸ್ತಾ ಇಲ್ಲ, ಬಟ್ ಆದ್ರೂ ಮೈಗೆ ಮಾಡಿಸಿದ್ರೆ ಕೂಡ ಕೆಂಡನ ಹಾಕಿ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ತೀವಿ ಅಂತ ಹೇಳಿ ಇವಾಗ ತೋರಿಸ್ತೀನಿ ಬನ್ನಿ. ಈ ರೀತಿ ಕೆಂಡನ ರೆಡಿ ಮಾಡಿಕೊಂಡು ಅದಕ್ಕೆ ಬೆಳ್ಳುಳ್ಳಿ ಸಿಪ್ಪೆ ಮತ್ತು ರಾಗಿ ಹಿಟ್ಟನ್ನು ಹಾಕ್ತೀವಿ. ಇದಕ್ಕೆ ಸಾಂಬ್ರಾಣಿನ ಹಾಕ್ತಾಯಿಲ್ಲ, ಯಾಕಂದರೆ ಕಫ ಆಗುತ್ತೆ ಅಂತ ಹೇಳಿ ನಾವು ಇದಿಷ್ಟನ್ನೇ ಹಾಕುವಂಥದ್ದು. ಈಗ ಕಿಚಡಿಗೆ 1 ಕಪ್ ಅಕ್ಕಿ ಮತ್ತು 1 ಕಪ್ ಹೆಸರುಬೇಳೆನ ತೊಳೆದು ತೆಗೆದಿಟ್ಕೊಂಡಿದ್ದೀವಿ. ಈಗ ಒಂದು ಕುಕ್ಕರ್ನ ಸ್ಟವ್ ಮೇಲಿಟ್ಟು ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ತಾಯಿದ್ದೀನಿ. ಎಣ್ಣೆ ಬೇಕಿದ್ದರೂ ಹಾಕ್ಕೊಳ್ಬೋದು. 1 ತಿಂಗಳವರೆಗೆ ಡೆಲಿವರಿ ಆದಮೇಲೆ ಎಣ್ಣೆನ ಹಾಕುವಂಥದ್ದು ಅಷ್ಟು ಒಳ್ಳೆಯದಲ್ಲ, ತುಪ್ಪನ ಸ್ವಲ್ಪ ಉಪಯೋಗಿಸ್ಕೊಳ್ಬೋದು. ಸೊ ಇದಕ್ಕೆ ಸಾಸಿವೆ, ಜೀರಿಗೆ, ಕಾಳುಮೆಣಸು, ಹೆಚ್ಚಿಗೆ ಸ್ವಲ್ಪ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಹಾಗೆ ಸಬ್ಬಸಿಗೆ ಸೊಪ್ಪು ಕಟ್ ಮಾಡಿಟ್ಕೊಂಡಿರುವಂಥದ್ದು, ಇದಕ್ಕೆ ತೊಳೆದಿಟ್ಕೊಂಡಿರುವಂತಹ ಅಕ್ಕಿ ಮತ್ತು ಹೆಸರುಬೇಳೆ, ಸ್ವಲ್ಪ ಚಿಟಿಕೆ ಅರಿಶಿನ, ಹಾಗೆ ಸ್ವಲ್ಪ ಮೆಂತ್ಯದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಇದಕ್ಕೆ 1-2 ಲೋಟ ನೀರನ್ನು ಹಾಕಿ 3 ವಿಷಲ್ ಕೂಗಿಸಿದ್ರೆ ಈ ಒಂದು ಕಿಚಡಿ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು.
ನಾನು ತಿಂತಾ ಇದ್ದೆ. ವೀಡಿಯೋನ ಮಾಡ್ತಾ ಇರೋದಕ್ಕೆ ಬಂದು ನೋಡ್ತಾ ಇದ್ದ, ವೀಡಿಯೋನಲ್ಲಿ ಬರೋದಕ್ಕೆ ಅಂತ ಹೇಳಿ. ಅಡ್ಡ ಚೇರಿತ್ತು, ಹಾಗಾಗಿ ಬರೋದಕ್ಕಾಗಲಿಲ್ಲ. ಅಲ್ಲೇ ನಿಂತ್ಕೊಂಡು ಬಗ್ಗಿ ಬಗ್ಗಿ ನೋಡ್ತಾ ಇದ್ದ ಪಾಪು. ಅವನಿಗೆ ತಂಗಿ ಮೇಲೆ ತುಂಬ ಪ್ರೀತಿ. ಒಳಗಡೆ ಬಂದರೆ, ರೂಮ್ ಒಳಗಡೆ ಬಂದು ಈ ರೀತಿಯಾಗಿ ಹಾಡು ಹೇಳ್ಕೊಂಡು, ಅಂದರೆ ಓ ಅಂತ ಹೇಳಿ ಜೋರಾಗಿ ಹೇಳ್ಕೊಂಡು ತೂಗ್ತಾ ಇರ್ತಾನೆ. ಒಬ್ಬನ್ನೇ ಬಿಟ್ಟರೆ ಅಂತೂ ಕೆಳಗಡೆನೇ ಬೀಳಿಸ್ತಾನೆ. ನೋಡಿ ಎಷ್ಟು ಜೋರಾಗಿ ತೂಗ್ತಾ ಇದ್ದಾನೆ ಅಂತ ಹೇಳಿ. ನೋಡಿದ್ರಲ್ಲ, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಏನಪ್ಪ ಇವರು ಇನ್ನೂ ಡೆಲಿವರಿ ಆಗಿ ಸ್ವಲ್ಪ ದಿನ ಆಗಿದೆ, ತಲೆಗೆ ಏನು ಕಟ್ಕೊಂಡಿಲ್ಲ, ಸ್ವೆಟರ್ ಹಾಕ್ಕೊಂಡಿಲ್ಲ, ಈ ರೀತಿಯಾಗಿ ಕ್ವಶನ್ಸ್ ಬರ್ಬೋದು. ಬಟ್ ಅದಕ್ಕೆ ರೀಸನ್ ಇದೆ. ಅದೇನಂತ ಹೇಳಿ ನೆಕ್ಸ್ಟ್ ವ್ಲಾಗ್ನಲ್ಲಿ ಶೇರ್ ಮಾಡ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.